ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನ್ ಮಮತಾ. ತಲೆನೋವು ಯಾರಿಗ್ ಬರಲ್ಲ? ಎಲ್ರಿಗೂ ಬರುತ್ತೆ. ಆದ್ರೆ ತಲೆನೋವು ಬಂದ ತಕ್ಷಣ ಈ ಸರಳವಾದ ಬ್ರೀದಿಂಗ್ ಎಕ್ಸರ್ಸೈಸ್ ನ ಮಾಡಿ. ಜಸ್ಟ್ 15 ಸಲ ಮಾಡಿದ್ರೆ ಸಾಕು. ನಿಮ್ಗೆ 1 ನಿಮಿಷ ಕೂಡ ಟೈಮ್ ಬೇಕಾಗೋದಿಲ್ಲ ಇದನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ. ತಕ್ಷಣಕ್ಕೆ ನಿಮ್ಮ ತಲೆನೋವು ಮಾಯ ಆಗತ್ತೆ. ನೆಕ್ಸ್ಟ್ ಟೈಮ್ ತಲೆನೋವು ಬಂದ್ರೆ ಮಾತ್ರೆ ತಗೊಳ್ಳೋದನ್ನ ಬಿಟ್ಟು ಈ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಿ. ತಲೆನೋವು ಸಂಪೂರ್ಣವಾಗಿ ಯಾವುದೇ ಮಾತ್ರೆ ಔಷಧ ಇಲ್ಲದೆ ನಿವಾರಣೆ ಆಗತ್ತೆ. ನಾನು ಕೂಡ ಸಾಕಷ್ಟು ಸಲ ಇದನ್ನ ಪ್ರಾಕ್ಟೀಸ್ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಬಂದಿದೆ. ಸಾಕಷ್ಟು ಜನ ಇದನ್ನ ಪ್ರಾಕ್ಟೀಸ್ ಮಾಡಿ ನನಗೆ ಹೇಳಿದ್ದಾರೆ ತಲೆನೋವು ಹೋಯ್ತು, ಥ್ಯಾಂಕ್ ಯು ಅಂತ. ನೀವು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಿ. ನಿಮಗೆ ತಲೆನೋವು ಬಂದಾಗ ಮಾತ್ರೆ ಔಷಧ ಇಲ್ಲದೆ ನಿಮ್ಮ ತಲೆನೋವು ಮಾಯ ಆಗತ್ತೆ. ಹೇಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಪೇಜ್ ಅನ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು ಅಥವಾ ಫಾಲೋ ಮಾಡಬಹುದು, ಲೈಕ್ ಕೂಡ ಮಾಡಬಹುದು. ಸ್ನೇಹಿತರೆ, ತುಂಬಾ ಸರಳವಾದ ಒಂದು ಪ್ರಾಣಾಯಾಮ. ಹೇಗ್ ಮಾಡೋದು ಈ ಪ್ರಾಣಾಯಾಮ? ತುಂಬಾ ಸರಳವಾಗಿದೆ. ಎಡಮೂಗಿನ ಹೊಳ್ಳೆಯಿಂದನೇ ಉಸಿರು ತಗೋಬೇಕು. ಎಡಮೂಗಿನ ಹೊಳ್ಳೆಯಿಂದನೇ ಉಸಿರನ್ನ ಹೊರಗಡೆ ಹಾಕ್ಬೇಕು. ಸ್ನೇಹಿತರೆ, ಬಲಮೂಗಿನ ಹೊಳ್ಳೆಯನ್ನ ಕ್ಲೋಸ್ ಮಾಡಬೇಕು. ಎಡಮೂಗಿನ ಹೊಳ್ಳೆಯಿಂದ ಹೊಟ್ಟೆ ತುಂಬುವಷ್ಟು ಉಸಿರನ್ನ ನಿಧಾನವಾಗಿ ತಗೊಳ್ಬೇಕು. ಮತ್ತೆ ತಗೊಂಡಿರೋ ಉಸಿರನ್ನ ನಿಧಾನವಾಗಿ ಹೊರಗಡೆ ಹಾಕ್ಬೇಕು. ನೋಡಿ, ಹೀಗೆ ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, breathe out, breathe in, breathe out, breathe in, breathe out. ಹೀಗೆ ಒಂದ್ಸಲ ಉಸಿರು ತಗೊಂಡು ಉಸಿರನ್ನ ಹೊರಗಡೆ ಹಾಕಿದ್ರೆ 1 ರೌಂಡ್ ಅಂತ ಆಗತ್ತೆ. ಈ ರೀತಿ ನೀವು 15 ರೌಂಡ್ಸ್ ಅನ್ನ ಮಾಡ್ಬೇಕಾಗತ್ತೆ. ತಕ್ಷಣಕ್ಕೆ ನಿಮ್ಗೆ ತಲೆನೋವು ಮಾಯ ಆಗತ್ತೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವುದೇ ಖರ್ಚಿಲ್ಲ. ಆ ಕ್ಷಣಕ್ಕೆ ಮಾತ್ರೆ ತಗೊಂಡ್ರು ಸ್ವಲ್ಪ ಟೈಮ್ ಬೇಕಾಗತ್ತೆ ತಲೆನೋವು ಹೋಗೋದಕ್ಕೆ. ಬಟ್ ಈ ಪ್ರಾಣಾಯಾಮ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಿಮ್ಗೆ ರಿಲೀಫ್ ಅನ್ಸುತ್ತೆ. ಸ್ನೇಹಿತರೆ, ನಾನು ಕೂಡ ಸಾಕಷ್ಟು ಸಲ ಟ್ರೈ ಮಾಡಿದ್ದೀನಿ. ತುಂಬಾ ಜನ ಟ್ರೈ ಮಾಡಿದ್ದಾರೆ, ಎಲ್ರಿಗೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀವು ಕೂಡ ಟ್ರೈ ಮಾಡಿ. ಹೊಟ್ಟೆ ತುಂಬುವಷ್ಟು ಉಸಿರನ್ನ ತಗೊಳ್ಳಿ, ನಿಧಾನವಾಗಿ ತಗೊಳ್ಳಿ, ಮತ್ತೆ ಉಸಿರನ್ನ ನಿಧಾನವಾಗಿ ಹೊರಗಡೆ ಹಾಕಿ. ಬರೀ ಎಡ ಮೂಗಿನ ಹೊಳ್ಳೆಯಿಂದನೇ ಉಸಿರಾಟವನ್ನ ಮಾಡಬೇಕು. ಇದರಿಂದ ನಿಮ್ಮ ತಲೆನೋವು ನಿವಾರಣೆ ಆಗತ್ತೆ. ಪಿತ್ತದಿಂದ ನಿಮಗೆ ತಲೆನೋವು ಬಂದಿದ್ರು ಕೂಡ ನಿವಾರಣೆ ಆಗತ್ತೆ. ಯಾವುದೇ ರೀತಿಯ ತಲೆನೋವಿರಲಿ, ಪ್ರಾಕ್ಟೀಸ್ ಮಾಡಿ ನೋಡಿ. ಖಂಡಿತ ಅದ್ಭುತವಾದ ಒಂದು ರಿಸಲ್ಟ್ ನಿಮ್ಗೆ ಸಿಗತ್ತೆ. ನಿಮ್ಗೆ ಆಶ್ಚರ್ಯ ಆಗತ್ತೆ. ಸ್ನೇಹಿತರೆ, ಈ ಪ್ರಾಣಾಯಾಮವನ್ನ ತಲೆನೋವಿದ್ರೆ ಟ್ರೈ ಮಾಡಿ. ರಿಸಲ್ಟ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಫ್ರೀ ಇದ್ದಾಗ ನೋಡಿ, ಸಪೋರ್ಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಯಶೋಧರೆ ಹರ್ಬಲ್ ಹೇರ್ ಆಯಿಲ್. ನಾನೇ ಮನೆಯಲ್ಲಿ ರೆಡಿ ಮಾಡಿರುವಂತಹ ಕೂದಲಿನ ಎಣ್ಣೆ. ಇದನ್ನ ಬಳಸೋದ್ರಿಂದ ಕೂದಲು ದಟ್ಟವಾಗಿ ಕಪ್ಪಾಗಿ ಬೆಳೆಯುತ್ತೆ. ಬಿಳಿ ಕೂದಲು ಬರದಂತೆ ತಡೆಗಟ್ಟುತ್ತೆ. ಈಗಾಗಲೇ ಬಿಳಿ ಕೂದಲು ಬಂದಿದ್ರೆ ಮತ್ತೆ ನಿಮ್ಗೆ ಬಿಳಿ ಕೂದಲು ಜಾಸ್ತಿ ಆಗದಂತೆ ಇದು ತಡೆಗಟ್ಟುತ್ತೆ. ಕೂದಲು ಮತ್ತೆ ಬುಡದಿಂದ ಕಪ್ಪಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಈ ಎಣ್ಣೆಯನ್ನ ಪರ್ಚೇಸ್ ಮಾಡಿ ನಿಮ್ಮ ಕೂದಲಿಗೆ ಅಪ್ಲೈ ಮಾಡಿ ನೋಡಿ. ನಿಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. ತುಂಬಾ ಒಳ್ಳೆ ಹೇರ್ ಆಯಿಲ್, ಯಾವುದೇ ರೀತಿಯ ಕೆಮಿಕಲ್ಸ್ ಇರೋದಿಲ್ಲ. ನಿಮ್ಗೂ ಈ ಎಣ್ಣೆಯನ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರಿಗೆ ಈಗಲೇ ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು.